ಪೂರ್ತಿ ಜಾಮ್ ಆಗೈತೆ. ನಾನೇ ಬೇಕು ಅಂತ ಅಡ್ಡ ಹಾಕಿದ್ದೀನಿ, ನನ್ನ ಮೇಲೆ ಕೇಸ್ ಮಾಡಲಿ. ನಾನು ಇವತ್ತೊಂದು ದಿವಸ ಹೋರಾಟಕ್ಕೆ ನಿಂತು ಬಿಟ್ಟಿದ್ದೀನಿ. ಬೇಕಾದರೆ ನಾನು ರಸ್ತೆಯಲ್ಲಿ ಕುತ್ಕೊಳ್ಳೋಕ್ಕೂ ನಾನು ರೆಡಿ, ನಾನು ಸಿದ್ಧವಾಗಿದ್ದೀನಿ. ಬನ್ರಮ್ಮ ಇಲ್ಲಿ ಒಂದು ನಿಮಿಷ ಮಾತಾಡಿ ಬನ್ರಿ. ಈಗ ಒನ್ ವೇ ಮಾಡಿದ್ದಾರೆ, 5 ಕಿಲೋಮೀಟ್ರ್ ಓಡಾಡ್ಕೊ ಬರಬೇಕು. ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ? 5 ಕಿಲೋಮೀಟ್ರ್ ಸುತ್ತಾಕೊಂಡು ನಮ್ಮ ಗ್ರಾಮದ ಒಳಗಡೆ ಬರಬೇಕು, ಏನು ಹೇಳ್ತೀರಾ? ಕಷ್ಟ ಆಗಿದೆ. ಕಷ್ಟ ಆಗಿದೆ. ಯಾವ್ದು ರೀತಿ ಕಷ್ಟ ಆಗೈತೆ? ಗ್ಯಾಸ್ ಆರೋಪ ಕೊಡ್ತಾರೆ ಕೊಡೋದಿಲ್ಲ ಯಾರು ಅಲ್ವಾ? ಇದನ್ನ ನಿಲ್ಲಿಸ್ಬಿಟ್ಟು ಹೋರಾಟ ಮಾಡ್ತಾ ಇದ್ದೀನಿ. ಸರಿ ಆಯ್ತು. ಒನ್ ವೇ ಮಾಡಿದ್ದಾರೆ. ಇದು ನಮ್ಮ ಗ್ರಾಮದವ್ರು ಯಾರು ಒಳಗಡೆ ಹೋಗೋಕ್ಕಾಗಲ್ಲ. ಒಂದು ಸ್ವಲ್ಪ ಮಾತಾಡ್ಬೋದು ಬನ್ರಿ, ಇಳಿದ್ಬಿಟ್ಟು ಬನ್ರಿ, 1 ಸೆಕೆಂಡ್ ಬನ್ರಿ. ಈಗ ಇವ್ರು ಬಿಟ್ಬಿಟ್ರೆ ನಮ್ಮ ಗ್ರಾಮ ರಂಗಪ್ಪ ಓಡಾಡಬೇಕು. ವೀಕ್ಷಕರೇ ನಮಸ್ಕಾರ. ಇವತ್ತು ನಮ್ಮ ಎಲೆಕ್ಟ್ರಾನಿಸಿಟಿ ವ್ಯವಸ್ಥೆ ಹೆಂಗಾಗೈತಂದ್ರೆ, ನಮ್ಮ ದೊಡ್ಡತೋಗೂರು ಗ್ರಾಮದಲ್ಲಿ ಯಾರು ಕೂಡ ಗ್ರಾಮದೊಳಗಡೆ ಹೋಗ್ಬಾರ್ದು, ಗ್ರಾಮದ ಒಳಗಡೆಯಿಂದ ಹೊರಗಡೆ ಬರಬಾರ್ದು, ಆ ರೀತಿ ಸಮಸ್ಯೆ ಮಾಡಿದ್ದಾರೆ. ಇಲ್ಲಿ ಎಲ್ಲನೂ ಎಲೆಕ್ಟ್ರಾನಿಸಿಟಿಯ ರಸ್ತೆನ, ಮುಖ್ಯ ರಸ್ತೆನ ಎಲ್ಲ ಒನ್ ವೇ ಮಾಡ್ಬಿಟ್ಟು 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಸುತ್ತಾಕ ಬರ್ಬೇಕಂತೆ. ಇವ್ರ ಅಪ್ಪಂದಲ್ವಾ ಊರು? ನಮ್ಮ ದೊಡ್ಡತೋಗೂರು ಇವ್ರ ಅಪ್ಪಂದಲ್ವಾ? ಯಾಕಂದ್ರೆ 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಸುತ್ತಾಕ ಬರೋಕ್ಕೆ ಪೆಟ್ರೋಲ್ ಇವ್ರ ಅಪ್ಪ ಕೊಡ್ತಾರಲ್ವ ನಮಗೆ? ಇವ್ರು ಒನ್ ವೇ ಮಾಡ್ಬಿಟ್ಟು ನಮ್ಮ ಗ್ರಾಮದೊಳಗಡೆ ಗ್ರಾಮಕ್ಕೆ ಬರ್ಬೇಕಂದ್ರೆ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಸುತ್ತಾಕ ಬರಬೇಕು. ಅಂಥದಕ್ಕೆ ನಾವು ಇವ್ರಿಗೇನಕ್ಕೆ ಬಿಡ್ಬೇಕು? ನಾವು ದಯವಿಟ್ಟು ನಮ್ಮ ದೊಡ್ಡತೋಗೂರು ಗ್ರಾಮದ ಸದಸ್ಯರುಗಳು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು. ಬಂದು ಯಾರು ಬಿಜೆಪಿ ಕಾಂಗ್ರೆಸ್ ಮುಖಂಡರುಗಳು ಸದಸ್ಯರುಗಳು ಇದಾರಲ್ವಾ, ಅವರು ಇವತ್ತಿನ ದಿವಸ ಬಂದು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು. 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಸುತ್ತಾಕ ಬರೋಕ್ಕಾಗಲ್ಲ ಸ್ವಾಮಿ ನಮ್ಮ ಕೈಯಲ್ಲಿ. ಇದನ್ನ ಮುಂಚೆ ಹೆಂಗಿತ್ತು ಅದೇ ರೀತಿ ಡಬಲ್ ಹೈವೇ ಮಾಡ್ಬೇಕಷ್ಟೇ ಇದನ್ನ, ಆಯ್ತಾ? ಒನ್ ವೇ ಮಾಡೋದಕ್ಕೆ ಒನ್ ವೇ ಮಾಡಿಬಿಟ್ಟು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಸುತ್ತಾಕ ಬರೋದಕ್ಕೆ ನಮ್ಮಂಥ ಬಡವ್ರ ಕೈಯಲ್ಲಿ ಪೆಟ್ರೋಲ್ ಇಟ್ಕೊಂಡು ಓಡಾಡೋಕ್ಕಾಗಲ್ಲ. ದಯವಿಟ್ಟು ಇದನ್ನ ಸ್ಟಾಪ್ ಮಾಡಿದ್ದೀನಿ ನೋಡಿ, ನಮ್ಮ ವೆಲಂಗಣಿ ರಸ್ತೆ ಸ್ಟಾಪ್ ಮಾಡಿದ್ದೀನಿ. ದಯವಿಟ್ಟು ಬಂದು ಇದ್ರ ಬಗ್ಗೆ ಹೋರಾಟ ಮಾಡಿ. ಬಂದು ನಮ್ಮ ದೊಡ್ಡತೋಗೂರು ಅವರು ಪ್ರತಿಯೊಬ್ಬರು ಲೈವ್ ಯಾರ್ಯಾರು ನೋಡ್ತಾ ಇದ್ರು ಎಲ್ಲರೂ ಬರಬೇಕು. ಬರಲಿ, ನನ್ನ ಮೇಲೆ ಎಲೆಕ್ಟ್ರಾನಿಸಿಟಿ ಪೊಲೀಸ್ ಸ್ಟೇಷನಲ್ಲಿ ನನ್ನ ಮೇಲೆ ಕಂಪ್ಲೇಂಟ್ ದೂರು ದಾಖಲಿಸಲಿ. ನಾನು ಸಿದ್ಧವಾಗಿದ್ದೀನಿ ಹೋರಾಟ ಮಾಡೋದಕ್ಕೆ. ಯಾಕಂದರೆ ನಮ್ಮ ಗ್ರಾಮದೊಳಗಡೆ ನಾವು ಹೆಂಗೆ ಹೋಗ್ಬೇಕು? ಅಲ್ಲಿ ನೋಡಿ, ಅಲ್ಲಿ ಬ್ಯಾರಿಕೇಡ್ಗಳು ಹಾಕ್ಕೊಂಡಿದ್ದಾರೆ. ನಮ್ಮ ಗ್ರಾಮದವ್ರು ಹೆಂಗೆ ಓಡಾಡಬೇಕು? ಕಾಣಿಸ್ತಾ ಇದೆಯಾ ಬ್ಯಾರಿಕೇಟು? ನಮ್ಮ ಗ್ರಾಮದವರು ಹೆಂಗೆ ಓಡಾಡಬೇಕು? ನಮ್ಮ ದೊಡ್ಡತೋಗೂರು ಗ್ರಾಮದೊಳಗಡೆ ಬರಬೇಕಂದ್ರೆ ಯಾರು ಪರ್ಮಿಷನ್ ಕೇಳ್ಕೊಂಬರ್ಬೇಕು ನಾವು? ದಯವಿಟ್ಟು ಇದನ್ನ ಯಾರು ಏರ್ಪಡಿಸಿದಾರೋ ಅವರು ಬಂದು ನನಗೆ ಸಮಾಧಾನದಿಂದ ಉತ್ತರ ಕೊಟ್ಬಿಟ್ಟು ಇದನ್ನ ಸರಿಪಡಿಸಿದ್ರೆ ಸರಿ, ಇಲ್ಲಾಂದ್ರೆ ಇದ್ರ ಬಗ್ಗೆ ನಾನು ಹೋರಾಟ ಮಾಡ್ತೀನಿ. ನನ್ನ ಗಾಡಿ ನೋಟ್ ಹಾಕಿದ್ದೀನಿ. ಇದ್ರ ಬಗ್ಗೆ ಮುಂಚೆ ಹೆಂಗಿತ್ತು ಅದನ್ನ ಸರಿಪಡಿಸಿದೆ ಸರಿ. ಎಲೆಕ್ಟ್ರಾನಿಸಿಟಿ ಒಳಗಡೆ ಬೇಕಾದ್ರೆ ಅವರು ಒನ್ ವೇ ಮಾಡ್ಕೊಳ್ಳಿ, ನಮ್ಮ ಗ್ರಾಮದ ರಸ್ತೆಗಳಲ್ಲ. ಸರ್ ನಿಮ್ಗೆಲ್ಲ ಏನು ಒಪಿನಿಯನ್ ಏನು ಅನಿಸ್ತಾ ಇದೆ? ಕಷ್ಟ ಆಗ್ಬಿಟ್ಟಿದೆ, ತೊಂದರೆ ಆಗ್ಬಿಟ್ಟಿದೆ. ನಮ್ ಬರಕ್ ಹೋಗೋದು ನಾವು ಪಕ್ಕ ಇರೋದು, ನಾವು 4-5 ಕಿಲೋಮೀಟರ್ ಸುಟ್ಕೊಂಡ್ ಬರ್ಬೇಕು ನಾವು. ಈಗ ಇದಕ್ಕೆ ಪೆಟ್ರೋಲ್ ಯಾರು ಕೊಡ್ತಾರೆ ಸರ್? 4-5 ಕಿಲೋಮೀಟರ್ ಸುತ್ಕೊ ಬರೋಕೆ ಗೌರ್ಮೆಂಟ್ ಕೊಡ್ಬೇಕು ಸರ್, ಅಲ್ವಾ? ಇದು ಇವ್ರ ಅಪ್ಪಂದಲ್ವಾ ಗ್ರಾಮ? ಅದಕ್ಕೆ ಇವ್ರು ಈ ತರ ಮಾಡಿದ್ದಾರೆ. ಯಾರ್ಯಾರು ಮಾತಾಡ್ತೀರಾ? ಮಾತಾಡಿಯಪ್ಪ. ಒಂದು ತುಂಬಾ ಕಷ್ಟ ಆಗ್ಬಿಟ್ಟಿದೆ ಸರ್. ಬಂದ್ಮೆ ಮಾಡಿಬಿಟ್ಟು ನಮ್ಗೆ ಬಹಳ ಕಷ್ಟ ಮಾಡ್ಬಿಟ್ಟಿದ್ದಾರೆ. ಅದು ಆ ಕಡೆಯಿಂದ ಬಂದ್ರೆ ಬ್ಯಾರಿಕೇಡ್ ಇರುತ್ತೆ ನೋಡಿ, ಅಲ್ಲ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ. ಫಸ್ಟ್ ಇಂದ ತಿರ್ಗಾ ಸುಟ್ಕೊಂಡ್ ಬರ್ಬೇಕು. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟರು ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟರು ಎಲೆಕ್ಟ್ರಿಸಿಟಿ ಸಂಚಾರ ಪೊಲೀಸ್ ಅಧಿಕಾರಿಗಳು ಬಂದು ಇದನ್ನ ಬಗೆಹರಿಸ್ಕೊಡ್ಬೇಕು. ನೋಡಿ ಪಾಪ ಇಲ್ಲಿ ಹೋಗ್ತಾ ಇರ್ತಕ್ಕಂಥ ಸಾರ್ವಜನಿಕರು ಹೆಂಗ್ ಓಡಾಡಬೇಕು? ಎಲ್ಲ ಒನ್ ವೇ ಮಾಡಿ ಬಿಟ್ಬಿಟ್ರೆ ಸಾರ್ವಜನಿಕರಿಗೆ ಎಲ್ದಾರೆ ಐತೆ, ಹೆಂಗ್ ಹೋಗ್ಬೇಕು ನೋಡಿ? ಎಲ್ಲ ಒನ್ ವೇನೆ, ಪೂರ್ತಿ ಒನ್ ವೇ ಅಂತೆ. ಇದಕ್ಕೆಲ್ಲ ಯಾರಪ್ಪ ಸಮಾಧಾನ ಮಾಡೋರು? ನಮ್ಮ ಗ್ರಾಮಕ್ಕೆ ಕಷ್ಟ ಆಗ್ತಾ ಇದೆ, ನಮ್ಮ ದೊಡ್ಡತೋಗೂರು ಗ್ರಾಮಕ್ಕೆ ಕಷ್ಟ ಆಗ್ತಾ ಇದೆ. ಯಾರು ಸಮಾಧಾನ ಮಾಡೋರು? ದಯವಿಟ್ಟು ನಮ್ಮ ದೊಡ್ಡತೋಗೂರು ಗ್ರಾಮದ ಎಲ್ಲ ಸದಸ್ಯರುಗಳು ಬರಬೇಕು. ಮಾಜಿ ಸದಸ್ಯರುಗಳು ಯಾರ್ಯಾರು ಇದ್ದೀರಾ ಎಲ್ಲ ಬರಬೇಕು. ಮತ್ತೆ ಸರ್ ಹೇಳಿ, ಏನು ಸಮಸ್ಯೆ ಹೇಳಿ ಸರ್. ಮಕ್ಕಳು ಎಲ್ಲೆಲ್ಲ ಸುತ್ತಾಕೊಂಬರ್ಬೇಕು, ಕರೆಕ್ಟ್ ಒಂದು ದಾರಿ ಮಾಡಬೇಕು. 5 ಕಿಲೋಮೀಟರ್ ಸುತ್ತಾಕೊಂಬರ್ಬೇಕು. 1 ಕಿಲೋಮೀಟರ್ ಬರೋದಕ್ಕೆ ಕರೆಕ್ಟಾಗಿ ಮಾಡ್ತಾ ಇಲ್ಲ. ಯಾವಾಗ 6 ತಿಂಗಳಿಗೂ ಒಂದೊಂದು ರೋಡ್ ಒಗಿತಾರೆ. ನನ್ನ ಮಕ್ಕಳು ಕ್ಯಾಟ್ರು ಸುಗಿಬೇಕು ಇವ್ರಿಗೆ. ಕೇಳಿದ್ರ ಜನಗಳ ಸಾರ್ವಜನಿಕರ ಕಷ್ಟಗಳನ್ನ? ನೋಡಿ ಸಾರ್ವಜನಿಕರಿಗೆ ಎಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ, ಎಷ್ಟು ಸಮಸ್ಯೆ ಉಂಟು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು
ದಯವಿಟ್ಟು ಇದ್ರ ಬಗ್ಗೆ ಎಲ್ಸಿಟದವರು ಬರಲೇಬೇಕು. ನಮ್ಮ ಎಲೆಕ್ಟ್ರಿಸಿಟಿ ಪೊಲೀಸ್ ಸಿಬ್ಬಂದಿಗಳು ಬರಲೇಬೇಕು. ಇಲ್ಲಿ ಸಾರ್ವಜನಿಕರಿಗೆ ಎಷ್ಟು ಕಷ್ಟ ಆಗ್ತೈತೆ, ಏನೇನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ರು ನೋಡಿ ಬಂದು ನೋಡಿ. ನಮ್ಮ ದೊಡ್ಡತೋಗೂರು ಗ್ರಾಮದಿಂದ ಒಳಗಡೆ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ದೊಡ್ಡತೋಗೂರು ಗ್ರಾಮದಿಂದ ಬರಬೇಕಂದ್ರೆ ಇದು ದೊಡ್ಡ ಟ್ರಾಫಿಕ್ ಸಮಸ್ಯೆ ಆಗ್ಬಿಡೈತೆ. ಸಾರ್ವಜನಿಕರು, ಮಕ್ಕಳು, ವಯಸ್ಸಾದವರು, ಹಿರಿಯರು ಎಲ್ಲ ಓಡಾಡ್ಬೇಕಂದ್ರೆ ಎಷ್ಟು ಕಷ್ಟ ಆಗ್ತೈತೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ರು ನೋಡ್ರಿ. ನಾನು ಅಡ್ಡ ಹಾಕಿದ್ದೀನಿ. ಇಲ್ಲಿಂದ